ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಷಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ಏನು ವಿಡಿಯೋ ಅಂತ ತಮ್ಮನೇಲಿ ನೋಡಿರ್ತೀರ ಆಲ್ರೆಡಿ. ಬಟ್ ಇವಾಗ ಎಗ್ ಬೋಂಡ ಮಾಡೋಣ. ಎಗ್ ಬೋಂಡ ಮಾಡೋಕ್ಕೆ ಏನೇನು ಬೇಕು ಅಂದರೆ ಎಗ್, ಆನಿಯನ್ನು, ಚಿಕನ್ ಮಸಾಲ, ಉಪ್ಪು, ಖಾರ ಮತ್ತು ಧನಿಯಾ ಪುಡಿ. ಇಷ್ಟೇ ಫ್ರೆಂಡ್ಸ್. ಬರೀ 5 ಐಟಮಲ್ಲಿ ಆರಾಮಾಗಿ ಎಗ್ ಬೋಂಡ ಮಾಡ್ಕೊಂಡು ತಿಂದು ಟೇಸ್ಟ್ ಹೇಳ್ತೀನಿ. ನೀವು ಟ್ರೈ ಮಾಡಿ. ನೀವು ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾತ್ರ ಹಾಕೋಕ್ಕೆ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಹಾಸ್ಟೆಲ್ ಫ್ರೆಂಡ್ಸು, PG ಫ್ರೆಂಡ್ಸು ಮತ್ತು ಬ್ಯಾಚುಲರ್ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ. ಅವರು ಬೇಗ ಅಡುಗೆ ಕಲ್ತು ಊಟ ಮಾಡಲಿ. ಪಾಪ ಎಷ್ಟು ಅಂತ ಹೋಟ್ಲಲ್ಲಿ ತಿನ್ನೋಕ್ಕಾಗುತ್ತೆ. ಈಗ ಗ್ಯಾಸ್ ಬರೋದ್ರಿಂದ ಹೋಟ್ಲಲ್ಲಿ ಕೂಡ ಸರಿಯಾಗಿ ಊಟ ಇಲ್ಲ. ಸೊ ಅದಕ್ಕೆ ಕಳಿಸಿ, ಅವರು ಕಲಿ ಬೇಗ ಕಲ್ತು ಅವರು ಮಾಡ್ಕೊಂಡು ಅವರು ಪ್ರೆಸೆಂಟ್ ಮಾಡಲಿ. ಅವ್ರ ಫ್ರೆಂಡಿಗೆ, ಅವ್ರ ಪೇರೆಂಟ್ಸ್ಗೆ, ಅವರ ವೈಫಿಗೆ, ಅವ್ರ ಲವರ್ಸ್ಗೆ, ಎಲ್ಲರಿಗೂ ಪ್ರೆಸೆಂಟ್ ಮಾಡಲಿ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಏನಾಗಬೇಕು ಅಂತ ಗೊತ್ತಲ್ವಾ? ಎಗ್, ಆನಿಯನ್ನು, ಚಿಕನ್ ಮಸಾಲ ಇದೆ, ಚಿಕನ್ ಮಸಾಲ ಹಾಕಿ, ಇಲ್ಲ ಕೊತ್ತಂಬರಿ ಹಾಕಿ, ಮತ್ತು ಉಪ್ಪು, ಖಾರ, ಧನಿಯಾ ಪುಡಿ ಅಷ್ಟೇ ಫ್ರೆಂಡ್ಸ್ ಬೇಕಾಗಿರೋದು. ಮತ್ತು ಆಪ್ಷನಲ್ ಕರಿವೇಪಾಕಿದೆ, ಕರಿವೇಪಾಕು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಐಟಮ್ ಆನಿಯನ್, ಸೆಕೆಂಡ್ ಐಟಮ್ ಚಿಕನ್ ಮಸಾಲ, ಥರ್ಡ್ ಐಟಮ್ ಕಲ್ಲೆ ಹಸಿಟ್ಟು, ಫೋರ್ತ್ ಐಟಮ್ ಮೊಟ್ಟೆ ಬಾಯ್ಲ್ ಆಗಿರಬೇಕು. ಆಮೇಲೆ ನೆಕ್ಸ್ಟು ಖಾರ, ಧನಿಯಾ ಪುಡಿ, ಉಪ್ಪು ಅಷ್ಟೇ ಫ್ರೆಂಡ್ಸ್ ಬೇಕಾಗಿರೋ ಐಟಮ್ಸು. ಇವಾಗ ಐಟಮ್ಸ್ ನೋಡಿದ್ದೀರಲ್ಲ ಏನೇನು ಬೇಕು ಅಂತ. ಈಗ ಆನಿಯನ್ ಕಟ್ ಮಾಡೋಣ. ಓಕೆನಾ? ಆನಿಯನ್ ಕಟ್ ಮಾಡೋಣ. ಇದು ಸ್ವಲ್ಪ ಜನಕ್ಕೆ ಇಷ್ಟ ಆಗೋಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ತಿನ್ನಬೇಕಂದ್ರೆ ಕಟ್ ಮಾಡಲೇಬೇಕು. ಆನಿಯನ್ ಕಟ್ ಮಾಡೋಣ ಬನ್ನಿ. ಈರುಳ್ಳಿ ಕಟ್ ಮಾಡೋದು ಸುಮ್ಮನೆ ಅಲ್ಲ, ಆಲ್ರೆಡಿ ಕಣ್ಣಲ್ಲಿ ಸ್ಟಾರ್ಟ್ ಆಯಿತು ವಾಟರ್ ಬರೋಕ್ಕೆ. ಸ್ವಲ್ಪ ಹುಷಾರಾಗಿರಿ. ಈರುಳ್ಳಿ ಕಟ್ ಮಾಡಿದ್ರೆ ಕಣ್ಣಲ್ಲಿ ನೀರು ಬರ್ಬೋದು. ಆ ಥರ ಏನಾದರೂ ಒಂದು ಟಿಪ್ಸ್ ಇದ್ದರೆ ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ ಥರ ಏನಾದರೂ ಟಿಪ್ ಇದ್ದರೆ. ಲಾಸ್ಟಿಗೆ ಆನಿಯನ್ ಕಟ್ ಮಾಡಿದ್ದಾಯಿತು. ಯಾಕೋ ಇವತ್ತು ನೀರು ಬಂದಿಲ್ಲಪ್ಪ. ಸ್ವಲ್ಪ ಬಂತು ಸ್ಟಾರ್ಟಿಂಗಲ್ಲಿ, ಆಮೇಲೆ ನೀರೇ ಬಂದಿಲ್ಲ. ಆನಿಯನ್ ಕಟ್ ಮಾಡಿದ್ದಾಯಿತು. ಆನಿಯನ್ ಕಟ್ ಮಾಡಿದ್ದೇನೆ. ಚಿಕ್ಕ ಪೀಸ್ ಕಟ್ ಮಾಡ್ಕೊಳ್ಳಿ ಸಾಕು. ಈ ಪೀಸ್ ಇದೆ ಸಾಕು. ನೆಕ್ಸ್ಟು ಈಗ ಆನಿಯನ್ ಕಟ್ ಆದಮೇಲೆ ಒಂದು ಬಂಡ್ ಎತ್ಕೊಳ್ಳಿ ಮಿಕ್ಸ್ ಮಾಡೋಕ್ಕೆ. ಇದರಲ್ಲಿ ಮೊಟ್ಟೆ ಏನು ಬಿಡಿಸಿಟ್ಟಿದ್ದೀರ, ಬಾಯ್ಲ್ಡ್ ಎಗ್ಸ್ ಇದು, ಓಕೆನಾ? ಮೊಟ್ಟೆ ಏನು ಬಿಡಿಸಿಟ್ಟಿದ್ದೀರ ಇದರಲ್ಲಿ ಹಾಕ್ಬಿಟ್ಟು ಆನಿಯನ್ ಏನು ಕಟ್ ಮಾಡಿದ್ದೀರ ನೋಡಿ, ಆನಿಯನ್ ಕಟ್ ಮಾಡಿದ್ದೀರಲ್ಲ ಇದರಲ್ಲಿ ಹಾಕಿ. ಆನಿಯನ್ ಆನಿಯನಲ್ಲಿ ಹಾಕಿದ್ಮೇಲೆ ನೆಕ್ಸ್ಟು ಸ್ವಲ್ಪ ಕಲ್ಲೆ ಹಸಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ. ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ಕ್ವಾಂಟಿಟಿ ನೋಡ್ಕೊಳ್ಳಿ. ಕ್ವಾಂಟಿಟಿ ಮೇಲೆ ಡಿಪೆಂಡು. ಕಲ್ಲೆ ಹಸಿಟ್ಟು ಆದಮೇಲೆ ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕೋಕೆ ಹೋಗ್ಬಿಡಿ, ಖಾರ ಜಾಸ್ತಿ ಆಗುತ್ತಾ. ನೆಕ್ಸ್ಟು ಖಾರ ಪುಡಿ ಹಾಕಿದ್ಮೇಲೆ ನೆಕ್ಸ್ಟು ಧನಿಯಾ ಪುಡಿ. ನೆಕ್ಸ್ಟ್ ಬಂದು ಚಿಕನ್ ಮಸಾಲ ಎಲ್ಲ ಅಂದರೆ ಕೊತ್ತಂಬರಿ ಹಾಕಿ ಪರವಾಗಿಲ್ಲ. ಎಲ್ಲ ಮಸಾಲೆ ಹಾಕಿದ್ಮೇಲೆ ಲಾಸ್ಟಲ್ಲಿ ಉಪ್ಪು, ಕ್ವಾಂಟಿಟಿ ಎಷ್ಟಿದೆ ಅಂತ ನೋಡ್ಕೊಂಡು ಉಪ್ಪು ಹಾಕಿ. ಜಾಸ್ತಿ ಕಮ್ಮಿ ಆದ್ರೂ ಪರವಾಗಿಲ್ಲ, ಜಾಸ್ತಿ ಆಗಬಾರ್ದು.
ಅದಕ್ಕೆ ನೋಡ್ಕೊಂಡು ಹಾಕಿ. ಎಲ್ಲ ಮಸಾಲೆ ಎಲ್ಲ ಹಾಕೈತು. ಇದು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಯಿಲು ಮತ್ತು ವಾಟರ್ ಏನು ಹಾಕಬೇಡಿ, ಏನು ಹಾಕ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಹಿಂಗಿರುತ್ತೆ, ಈ ಥರ ಚಿಕ್ಕ ಚಿಕ್ಕದಾಗಿರ್ಬೇಕು ಮೊಟ್ಟೆ ಕೂಡ. ಫುಲ್ಲು ಮಿಕ್ಸ್ ಆದರೆ ಎಣ್ಣೆ ಏನು ಹಾಕೊಂಬರ್ದು ನೋಡಿ, ಕ್ಲೀನಾಗಿ ಮಿಕ್ಸ್ ಆಗಿದೆ. ಎಲ್ಲ ಮುಗೀತು ಮಿಕ್ಸಿಂಗು, ಎಲ್ಲ ಮಸಾಲ ಗಿಸಾಲ ಎಲ್ಲ ಹಾಕಿದೆ. ಹಿಂಗೆ ಬರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಳ್ಳಿ. ಮಿಕ್ಸಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ಎಲ್ಲ ಕೇಳಿದೆ ರೀಲ್ಸ್ ಮಾಡೋವಾಗೇನೋ, ಅಡುಗೆ ಮಾಡೋದು ಒಂದು ಕಲೆ ಅಂತ. ಮನಸ್ಸಿಟ್ಟು ಅಡುಗೆ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ. ಚೆನ್ನಾಗಿದೆ ಅಲ್ವಾ? ಅವ್ರ ಹೆಸರು ಏನಂತ ಗೊತ್ತಿಲ್ಲ, ರೀಲ್ಸ್ ನೋಡುವಾಗ ಹಿಂಗೆ ನೋಡಿದ್ದೆ, ಅವ್ರು ಹೇಳಿದರು ಮನಸ್ಸಿಟ್ಟು ಅಡುಗೆ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ, ಪ್ರೀತಿಯಿಂದ ಅಡುಗೆ ಮಾಡಿ ಅಂತ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಅಂತ ಆದಮೇಲೆ ಸ್ವಲ್ಪ ಎತ್ಕೊಂಡು ರೌಂಡಾಗಿ ಚಿಕ್ಕದಾಗಿ ಮಾಡಿ, ಜಾಸ್ತಿ ದೊಡ್ಡದು ಬೇಡ, ಒಳಗಡೆ ಬೇಯಲ್ಲ, ಮೇಲೆ ಮಾತ್ರ ಕಲರ್ ಬರುತ್ತೆ. ಸೊ ಈ ಸೈಜ್ ಮಾಡಿ ಸಾಕು. ಈ ಸೈಜ್ ಮಾಡ್ಕೊಂಡು ಎಣ್ಣೆದಲ್ಲಿ ಮೆಲ್ಲೆ ಬಿಡಿ. ಎಗ್ ಬೋಂಡ ರೆಡಿಯಾಗಿದೆ, ನೋಡ್ಬೋದು ನೀವು. ಸಾಕಾಗಿದೆಲ್ಲ. ಟೆಸ್ಟ್ ಮಾಡೋಣ. ನಾನೇ ತಿಂದೆ, ನಾನೇ ಚೆನ್ನಾಗಿದೆ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ನೀವು ಹೇಳಿ, ನಮ್ಮ ಪ್ರಕಾರ ಚೆನ್ನಾಗಿದೆ. ನೀವು ಹೋಗಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲ ಗಂಡ, ಬಾಯ್ ಬಾಯ್. ಕಮೆಂಟ್ ಮಾಡಿ ಅಪ್ಪ. ಅಡುಗೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಅಡುಗೆ ಯಾರು ಬೇಕಾದ್ರೂ ಮಾಡ್ಬೋದು. ಬಟ್ ಅದನ್ನ ಪ್ರೆಸೆಂಟ್ ಮಾಡ್ತೀವಲ್ಲ, ಪ್ರೆಸೆಂಟ್ ಮಾಡೋದು. ಸೊ ಅಡುಗೆ ಮಾಡೋದು ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ಕಲೀರಿ. ಕುಕ್ಕಿಂಗ್ ಒಂದು ಕಲಾತ್ಮಕ ಕುಸುರಿ. ಅಡುಗೆಯನ್ನು ಕೆಲವು ಪದಾರ್ಥಗಳಿಂದ ಮಾಡ್ತಾರೆ. ಮಾಡಿದವರು ಅದಕ್ಕೊಂದು ಜೀವ ಕೊಡ್ತಾರೆ. ತಿಂದು ಆನಂದಿಸಿದವರು ಆ ಜೀವಕ್ಕೊಂದು ಅರ್ಥ ಕೊಡ್ತಾರೆ. ಅಷ್ಟೇ.